ಸೋಯಾ ಪಲಾವ್ ಅಥವಾ ಸೋಯಾ ಬಿರಿಯಾನಿ ಮಾಡೋದಕ್ಕೆ 3 ಹಿಡಿ ಆಗೋಷ್ಟು ಸೋಯಾ ಚಂಕ್ಸ್ನ ಬಿಸಿನೀರಿನಲ್ಲಿ ಒಂದು 10 ನಿಮಿಷ ನೆನೆ ಹಾಕ್ತಾಯಿದ್ದೀನಿ. ಮಸಾಲೆ ರುಬ್ಬೋದಕ್ಕೆ ಇಲ್ಲಿ ಗೋಡಂಬಿ, ಬಾದಾಮಿ, ಧನಿಯಾ, ಕಸೂರಿ ಮೇಥಿ, ಹಸಿರು ಮೆಣಸಿನಕಾಯಿ, ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ ಇವಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಕಾಯಿ ತುರಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. 10 ನಿಮಿಷ ನೆಂದಿರೋಂಥ ಸೋಯಾ ಚಂಕ್ಸ್ನ ನೀರನ್ನೆಲ್ಲ ಹಿಂಡಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳಿ. ಇವಾಗ ಬಿರಿಯಾನಿ ಅಥವಾ ಪಲಾವ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಮತ್ತು ಆಲ್ ಸ್ಪೈಸ್ ಎಲೆನ ಹಾಕಿದ್ದೀನಿ. ಅದ್ರ ಬದಲು ಪಲಾವ್ ಎಲೆನಾದರೂ ಹಾಕ್ಕೋಬೋದು. ಈರುಳ್ಳಿ ಹಾಕಿ ಆಮೇಲೆ ಟೊಮ್ಯಾಟೊ, ಅರಿಶಿನ ಎಲ್ಲ ಹಾಕಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆದ ನಂತರ ರುಬ್ಕೊಂಡಿರೋ ಅಂಥ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸೌಟ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕಿ ಹಸಿ ಮಸಾಲೆ ವಾಸನೆ ಎಲ್ಲ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರನ್ನು ಹಾಕ್ತಾಯಿದ್ದೀನಿ. 1.5 ಲೋಟ ಅಕ್ಕಿಗೆ 3 ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ಹಾಕಿದ ಮೇಲೆ ಹಿಂಡಿಟ್ಕೊಂಡಿರ್ತೀವಲ್ವ ಸೋಯಾ ಚಂಕ್ಸು, ಅದನ್ನು ಸಹ ಹಾಕಿ ಒಂದು ಕುದಿ ಬರೋವರೆಗೆ ಬಿಡಬೇಕು. ಒಂದು ಕುದಿ ಬರ್ತಾ ಇದೆ ಹಾಗೆಯೇ ತೊಳೆದಿಟ್ಕೊಂಡಿರೋ ಅಂಥ 1 ಕಪ್ ರೈಸ್, 1.5 ಕಪ್ ಆಗುವಷ್ಟು ರೈಸನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಮುಚ್ಚಳನ ಮುಚ್ಚಿ ಒಂದು 10-15 ನಿಮಿಷ ಕುಕ್ ಮಾಡಿದ್ರೆ ತುಂಬ ಪ್ರೋಟೀನ್ ರಿಚ್ ಆಗಿರೋಂಥ ಸೋಯಾ ಚಂಕ್ಸ್ ಪಲಾವ್ ಅಥವಾ ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿಯಾಗಿರುತ್ತೆ. ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿ. ಸೋಯಾ ಚಂಕ್ಸ್ ಇಷ್ಟ ಇಲ್ಲ ಅಂದರೆ ಸೇಮ್ ಮೆಥಡ್ ನೀವು ಪನ್ನೀರ್ನಾದರೂ ಸಹ ಹಾಕ್ಕೊಂಡು ಬಿರಿಯಾನಿ ಮಾಡ್ಕೋಬೋದು.